ಇವಾಗ ಚಿಪ್ಗಳ ಬಗ್ಗೆ ಹೇಳ್ತೀನಿ. ಯಾಕೆ ಇವಾಗ ಚಿಪ್ಗಳ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ, ಅನ್ನೋದು ಬೆಳೀತಾ ಐತೆ ಅಂತಾರೆ ಅಂದರೆ ಅದು ಯಾವ ಥರ ವರ್ಕ್ ಆಯ್ತದೆ ಅಂತ. ಬೆಳೀತಾ ಬೆಳೀತಾ ಅದು ಅಷ್ಟು ದೊಡ್ಡ ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೃತಕ ಬುದ್ಧಿಮತ್ತೆಗಳನ್ನ ಟ್ರೈನ್ ಮಾಡೋಕ್ಕೆ ಚಿಪ್ಗಳು ಬೇಕು. ಆ ಚಿಪ್ಗಳಿಗೆ ಯಾವುದು ಸುಮಾರು ಕಂಪ್ನಿ ಹೇಳ್ತಾರೆ. ಯಾವುದು NVIDIA ಹೇಳಿರ್ತಾರೆ, NVIDIA. ಆಮೇಲೆ ಇನ್ನೊಂದು TSMC ಅನ್ನೋದು ಹೇಳಿರ್ತಾರೆ. ಆಮೇಲೆ ಇನ್ನೊಂದು ಯಾವುದು ASML ಅಂತ. ಮೈನಾಗಿ ಇದು ಒಂದೊಂದು ಸತಿ ಕೇಳ್ತಾರೆ. ಇದು NVIDIA ಅನ್ನೋದು ಮತ್ತು TSMC ಇದೆರಡನ್ನ ಜಾಸ್ತಿ ಹೇಳ್ತಾರೆ. ಯಾಕದು NVIDIA ಮತ್ತು TSMC ಯಾಕೆ ಅಷ್ಟೊಂದು ಫೇಮಸ್ ಆಯ್ತದೆ ಅಂದರೆ ಇವಾಗ ಹೇಳಿರ್ತೀನಿ ಅದು ಯಾವ ಥರ. ಯಾರ್ಯಾರು ಯಾವ್ಯಾವ ಥರ ಇದು ಮಾಡ್ತಾರೆ ಅಂತ. NVIDIAದವರು ಏನು ಮಾಡಿರ್ತಾರೆ, ಚಿಪ್ಗಳನ್ನ ಡಿಸೈನ್ ಮಾಡ್ತಾರೆ. ಈ ಥರ ಇರಬೇಕು ಶೇಪು, ಇಲ್ಲಿ ಹಿಂಗೆ ಬರಬೇಕು, ಇಲ್ಲಿ ಇದಾಗಿರಬೇಕು. ಇದನ್ನು ಮಾಡಿ ಕಂಡು ಹಿಡ್ದಿರ್ತಾರೆ ಯಾವ್ಯಾವ ಥರ ಚಿಪ್ ವರ್ಕ್ ಆಯ್ತದೆ, ಹೆಂಗೆ ಅದ್ರಲ್ಲಿ ಸಾಫ್ಟ್ವೇರ್ ಬರೀಬೇಕು ಅಂತ. ಇವರು ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಅದನ್ನು ಮಾಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾರು? TSMC ಅವರು ದೊಡ್ಡ ಫ್ಯಾಕ್ಟ್ರಿಲಿ ಮಾಸ್ ಮ್ಯಾನುಫ್ಯಾಕ್ಚರ್ ಮಾಡೋದು. ಇವರು ASML ಅವರು ಆ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಮಿಷಿನ್ ತಯಾರು ಮಾಡ್ತಾರೆ. ಮಿಷಿನ್ಗಳನ್ನ ಯಾವ್ಯಾವ ಥರ ಇದು ಮಾಡೋದು, ಲೈಟ್ಗಳು ಬಿಟ್ಟು ಸಣ್ಣ ಸಣ್ಣ ಮೈಕ್ರೋ ಲೆವೆಲ್, ಆಟಮ್ ಲೆವೆಲಲ್ಲಿ ದೊಡ್ಡ ದೊಡ್ಡ ಚಿಪ್ಗಳು ಇದು ಮಾಡೋಂಥದ್ದು. ಈ 3 ಕಂಪ್ನಿ ಇದು ಮಾಡೋದ್ರಿಂದ ಈ ಕಂಪ್ನಿ ಎಷ್ಟು ವ್ಯಾಲ್ಯೂಯೇಷನ್ ಆಯ್ತು, ಅಂದಾಜು $5 ಟ್ರಿಲಿಯನ್ ಐತೆ ಹತ್ರ. $5 ಟ್ರಿಲಿಯನ್ ಐತೆ. ಇದು 1.7 $2 ಟ್ರಿಲಿಯನ್ ಅಷ್ಟೈತೆ. ಅದೇ ಥರ ಇದು ಒಂದು $0.5 ಟ್ರಿಲಿಯನ್ ಇಲ್ಲ, $500 ಬಿಲಿಯನ್ ಅಷ್ಟು ವ್ಯಾಲ್ಯೂಯೇಷನ್ ಐತೆ. ಯಾವ ಥರ ಇದು 3 ವರ್ಕ್ ಆಯ್ತದೆ ಅಂದರೆ, ಇದು 3ರಿಂದ ನೆಕ್ಸ್ಟ್ ಏನೇನು ಇದಾಯ್ತದೆ, ಹೆಂಗೆ ಕೆಲಸ ಬರ್ತದೆ ಅದೆಲ್ಲ ಹೇಳ್ತೀನಿ. ಇದರಿಂದ ಏನಾಗಿರ್ತದೆ ಅಂದರೆ 90% ಅಷ್ಟು ಮಾರ್ಕೆಟ್ ಶೇರು NVIDIAದೇ ಐತೆ ಚಿಪ್ನ ಡಿಸೈನ್ ಮಾಡೋದ್ರಲ್ಲಿ. ಅದೇ ಥರ ಇದರಲ್ಲಿ TSMCದು ಆಲ್ಮೋಸ್ಟ್ ಕಂಪ್ಲೀಟ್ ಇದೆ ಆಯಿತಾ. ಇದ್ರದ್ದು ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ಯಾಮ್ಸಂಗು, ಬೇರೆ ಇಂಟೆಲ್ಲು ಇದೆಲ್ಲ ಒಂದೊಂಚೂರು ಮಾಡಿದ್ರು. ಆಲ್ಮೋಸ್ಟ್ NVIDIA ಚಿಪ್ಪು ಒಳ್ಳೊಳ್ಳೆ ಟೆಕ್ನಾಲಜಿ ತೀರಾ ಕಡಿಮೆ ಲೆವೆಲ್ದಿರೋದು ಇದು TSMCದು ಐತೆ. ASML ಅನ್ನೋದು ಕಂಪ್ಲೀಟ್ ಇದಾಯ್ತು. ಈಗ 7 ನ್ಯಾನೋಮೀಟರ್ಗಿಂತ ಒಳಗಡೆದು ಮಾಡಬೇಕಿರೋ ಮಿಷಿನ್ನು ಪೂರ್ತಿ ASML ಅನ್ನೋ ಕಂಪ್ನಿಲಿ ಆಯ್ತು. ಇದು ತೈವಾನಲ್ಲಿ ಐತೆ, ಇದೆಲ್ಲ ಐತೆ, ತೈವಾನಲ್ಲಿ ಐತೆ ಇದು. ಅದೇ ಥರ ಇದು ಅಮೇರಿಕದಲ್ಲಿ ಐತೆ NVIDIA ಕಂಪ್ನಿ, NVIDIAದು. ASML ಅನ್ನೋದು ನೆದರ್ಲ್ಯಾಂಡಲ್ಲಿ ಐತೆ. ಅದೇ ಥರ ಈ 3 ಯಾವ್ಯಾವ ಥರ ಕಂಪೇರ್ ಮಾಡ್ಬೋದು ಅಂದರೆ, ಇನ್ನೊಂದು ಅರ್ಥದಲ್ಲಿ ಯಾವುದೋ ಒಂದು ಕಂಪ್ನಿ ಬೀಜಗಳು ತಯಾರು ಮಾಡ್ತಾ ಇರ್ತದೆ. ಯಾವುದು ಬೆಳೆ ಬೆಳೆಯೋದು, ಯಾವ ಥರ ಬೀಜಗಳು ಅಂದರೆ ಹಾಕಿದ್ರೆ 4-5ರಷ್ಟು ಬೆಳೆ ಜಾಸ್ತಿ ಆಗೋಗ್ಬಿಡ್ಬೇಕು ಆ ಥರ. ಅದು ಆ ಕಂಪ್ನಿಗೆ ಥರ ಇದು. ಅದೇ ಥರ ಮಾಮೂಲಿ ಬೆಳೆಯೋರು ಎಷ್ಟು ಜನ ಇರ್ತಾರೆ, 1 ಎಕರೆ, 5 ಎಕರೆ, 20 ಎಕರೆ, ಆ ಥರ ಸಾವಿರಾರು ಜನ ಇರ್ತಾರೆ. ಅವ್ರ ಬೆಳೆಗಳು ಬೆಳೀತಾ ಇರ್ತಾರೆ. ಇವ್ರದ್ದು ಮೇಯ್ನ್ ಆಗಿರ್ತದೆ. ಇವನು ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂದರೆ, ಅದಕ್ಕೆ ಟ್ಯಾಕ್ಟ್ರುಗಳು ಉಪಯೋಗಿಸ್ಬೇಕು. ಏನೇ ಬೆಳೆ ಬೆಳೆಯೋಕ್ಕೆ ಟ್ಯಾಕ್ಟ್ರು, ಮಿಷಿನ್ಗಳು, ಡ್ರೋನ್ಗಳು ಉಪಯೋಗಿಸೋದು ನೆಕ್ಸ್ಟು. ಆ ಥರ ಅದು ಮಾಡೋಂಥದ್ದು. ಅದನ್ನು ASML ಅನ್ನೋ ಕಂಪ್ನಿಗೆ ಕಂಪೇರ್ ಮಾಡ್ಬೋದು, ಟ್ಯಾಕ್ಟ್ರುಗಳು ಇದಕ್ಕೆ. ಅದು ಈ 3 ಕಂಪ್ನಿನ ಆ ಥರ ಕಂಪೇರ್ ಮಾಡ್ಬೋದು, NVIDIA, TSMC ಮತ್ತು ASML ಅನ್ನೋದು. ಒಳ್ಳೊಳ್ಳೆ ಬೀಜಗಳು ತಯಾರು ಮಾಡೋನು ಯಾವ ಥರ ಅಂದರೆ 4-5ರಷ್ಟು ಬೆಳೆ ಬಂದ್ಬಿಡೋ ಥರದ್ದು. ಇಲ್ಲ ಎಲ್ಲ ವಿಟಮಿನ್ಗಳು, ಮಿನರಲ್ಗಳೆಲ್ಲ ಸೇರಿ ಶುಗರು, BP ಇರೋರು ತಿನ್ಬೋದಾಗಿರೋ ಥರ ಅಕ್ಕಿ ಥರದ್ದು. ಇಲ್ಲ ಅದೇ ಥರ ಎಷ್ಟೋ ತೀರ ರುಚಿಯಾಗಿರೋ ಹಣ್ಣುಗಳು, ಈ ಥರ ಬೀಜಗಳು ತಯಾರು ಮಾಡೋವನು. ಇವನು ಬೆಳೆಯೋವನು ಯಾವ್ಯಾವುದು ಅದರಲ್ಲೆಲ್ಲ ಬೀಜಗಳು ಹಾಕಿ ಬೆಳೆಯೋದು, ಅದು TSMC ಅನ್ನೋದು. ಅದೇ ಥರ ASML ಅನ್ನೋನು ಯಾರು, ಅದಕ್ಕೆ ಮಿಷಿನ್ಗಳು ಸಪ್ಲೈ ಮಾಡೋವನು. ಮಿಷಿನ್ಗಳಂದರೆ ಅದು ಜಾಸ್ತಿ ಇದಿರೋದಿಲ್ಲ, ಒಂದು ಸತಿ ಸಪ್ಲೈ ಮಾಡಿದ್ರೆ ಅದು ಎಷ್ಟೋ ವರ್ಷ ಬಾಳಿಕೆ ಬಂದಿರ್ತದೆ. ಹಂಗಾಗಿ ಅದ್ರದ್ದು ಕಡಿಮೆ ವ್ಯಾಲ್ಯೂಯೇಷನ್ ಇರ್ತದೆ. ಇದು ತೀರಾ ಇಂಪಾರ್ಟೆಂಟು ಬೆಳೆಯೋನು. TSMC ಅನ್ನೋದು ಎಲ್ಲ ಚಿಪ್ಗಳನ್ನೂ ಅವರೇ ಮಾಡೋದು. ಆದರೂ ಅವರು ಕಡಿಮೆ ಇದಾಗಿರ್ತದೆ. ಯಾಕೆ ಅಂದರೆ ಆರ್ಡ್ರ್ ಕೊಟ್ಟ ಮೇಲೆ ಅದು ಮಾಡೋಕ್ಕಾಗೋದು. ಎಷ್ಟೇ ಬೆಳೆದ್ರೂ ಒಂದೊಂದಷ್ಟು ಲಾಭ ಬರೋದಾಯ್ತದೆ. ಆದರೆ ಹೊಸ್ದಾಗಿ ಬೀಜಗಳು ಕಂಡುಹಿಡಿತಾನಲ್ಲ, ಅವನಿಗೆ ತೀರಾ ಲಾಭ ಇರ್ತದೆ ಯಾವಾಗಲೂ. ಹಂಗಾಗಿ NVIDIAದು ಜಾಸ್ತಿ ಮಾರ್ಕೆಟ್ ಇರ್ತದೆ ಇದು. ಅದೇ ಥರ ನಾವು ಯಾವ್ಯಾವ್ದು ಇದನ್ನು ಮಾಡ್ಬೋದು ಅಂದರೆ, ಇಲ್ಲಿ ನಮ್ಮ ದೇಶದಲ್ಲಿ ಏನಿದ್ರು ಡಿಸೈನಿಂಗು ಮತ್ತು ಸಾಫ್ಟ್ವೇರ್ ಬರೆಯೋದು ಅಂಥದಕ್ಕೆ ಫೋಕಸ್ ಮಾಡ್ಬೋದು. ಈ TSMC ಇಲ್ಲ ASMLಗೆ ಜಾಸ್ತಿ ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಬೇಕಾಯ್ತದೆ. ಹಂಗಾಗಿ ಇಲ್ಲಿ ಯಾವ ಆಪರ್ಚುನಿಟಿ ಐತೆ ನಮ್ಮ ದೇಶದಲ್ಲಿ ಅಂದರೆ ಈ ಕಂಪ್ನಿದು. ಇದರಲ್ಲಿ ಕೆಲಸ ತಗೊಳ್ಳೋದು ಇಲ್ಲ, ಇದಕ್ಕೆ ಅಡಾಪ್ಟ್ ಆಗೋಂಥದ್ದು. NVIDIAದವ್ರು ಏನು ಮಾಡ್ತಾರೆ, CUDA ಸಾಫ್ಟ್ವೇರ್ ಅಂತ ಬರೀತಾರೆ.
ಕ್ಯೂಡಾ ಸಾಫ್ಟ್ವೇರ್ ಅಂದ್ರೇನು, ಈ C++ ಅನ್ನೋ ಲ್ಯಾಂಗ್ವೇಜ್ ಕಲಿತಾರಲ್ಲ, ಪೈಥಾನು C++, ಆ ಥರ AI ಕಲಿಬೇಕಿರೋದು ಇದು ಕ್ಯೂಡಾ ಅನ್ನೋದು. ಇದು C++ ಥರನೇ ಇರ್ತದೆ. C++ ಕಲ್ತಾದ್ಮೇಲೆ ಕಲಿಬೋದು ಈ ಸಾಫ್ಟ್ವೇರ್ನ. ಎಲ್ಲ ಕೆಲಸಗಳು ಹೊಟ್ಟೋಯ್ತಾ ಐತೆ, ಎಲ್ಲ ಇದಾಯ್ತಾ ಐತೆ ಅಂದರೆ ಕೆಲಸಗಳು ಹೊಟ್ಟೋಯ್ತಾ ಇರ್ತದೆ ಈ ಕೃತಕ ಬುದ್ಧಿಮತ್ತೆ AI ಬರೋದ್ರಿಂದ. ಅದೇ ಥರ ಎಷ್ಟೋ ಕೆಲಸಗಳು ಸೃಷ್ಟಿ ಆಯ್ತದೆ ಇದರಲ್ಲಿ. ಎಷ್ಟೋ ಕೆಲಸಗಳು ಸೃಷ್ಟಿ ಆದಾಗ ಏನು ಮಾಡಬೇಕು, ಯಾರು AI ಕಲಿತಾನೋ ಅವನು ಕೆಲಸದಲ್ಲಿ ಉಳ್ಕೊತಾನೆ, ಆಮೇಲೆ ಇನ್ನೂ ಜಾಸ್ತಿನೂ ಸಂಬಳ ಮಾಡ್ಕೊತಾನೆ. ಆಮೇಲೆ AI ಕಲ್ತಿರೋನು ಹೊಸ್ದಾಗೂ ಕೆಲಸಗಳು ತಗೋತಾನೆ. ಮೂರಿದಿರೋರು ಅವ್ರು ಮೂರು AI ಕಲಿತಿರ್ಬೇಕು. ಯಾರು ಹೊಸ್ದಾಗಿ ಕೆಲಸ ತಗೊಳ್ಳೋನು ಕಲಿಬೇಕು. ಅದೇ ಥರ ಇರೋ ಕೆಲಸನ ಉಳಿಸ್ಕೊಳ್ಳೋನು ಕಲಿಬೇಕು AIನ. ಇರೋ ಕೆಲಸದಲ್ಲಿ ಸಂಬಳ ಜಾಸ್ತಿ ಮಾಡ್ಕೊಂಡು ಇದು ಮಾಡೋಕ್ಕೂ AI ಕಲಿಬೇಕು. ಅದು ಮೂರಿದು ಇದರಲ್ಲಿ ಯಾವುದು ಅಂದ್ರೆ AI ಕಲಿಬೇಕು. AI ಕಲಿಯೋದು ಅಂದ್ರೇನು, AI ಹೆಂಗೆ ಉಪಯೋಗಿಸೋದು ಅಂತ ಕಲಿಯೋದು ಬೇರೆ, ಆಮೇಲೆ ಇದನ್ನು ಕಲಿಯೋದು ಬೇರೆ. ಯಾವುದು AI ಹೆಂಗೆ ಕ್ರಿಯೇಟ್ ಮಾಡೋದು ಹೊಸ ಮಾಡೆಲ್ಗಳು ಅಂತ. ಉಪಯೋಗಿಸೋನ್ಗೊಂಥರ ಸಂಬಳ ಇದ್ದರೆ ಹೊಸ್ದಾಗಿ ಕ್ರಿಯೇಟ್ ಮಾಡೋನ್ಗೆ ಅವ್ನಿಗೆ ಬೇರೆದೇ ಥರ ಸಂಬಳ ಇರ್ತದೆ. ಅವ್ನಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರ್ತದೆ. ಹಂಗಾಗಿ C++ ಮತ್ತು ಕ್ಯೂಡಾ ಕಲ್ತ್ಬಿಟ್ರೆ ಮುಂದೆ ತೀರಾ ಅಡ್ವಾಂಟೇಜ್ ಇರ್ತದೆ ಇದರಲ್ಲಿ. NVIDIA ಚಿಪ್ಗಳಿರ್ತದಲ್ಲ, ಇದನ್ನ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಯಾವುದು, ಮೈಕ್ರೋಸಾಫ್ಟು, ಗೂಗಲ್ಲು, ಆಮೇಲೆ ಅಮೆಝಾನು, ಇದು ಆಮೇಲೆ ಯಾವ್ಯಾವುದೋ ದೊಡ್ಡ ದೊಡ್ಡ ಮಾಡೆಲ್ಗಳಿರ್ತದಲ್ಲ, ಜಮಿನಿ, ಗ್ರಾಕು, ಇದು ಎಷ್ಟು ಬೇರೆ ಬೇರೆ ಇದಾಯ್ತೋ ಎಲ್ಲರೂ ಈ NVIDIA ಚಿಪ್ನ ಉಪಯೋಗಿಸ್ಬೇಕು. ಅವರೇ ಒಂದೊಂದು ಸ್ವಂತ ಇದನ್ನು ಮಾಡವ್ರೆ, ಆದರೆ ಅದ್ರ ಸಮ ಆಗೋದಿಲ್ಲ. NVIDIAದಲ್ಲಿ ಯಾವ್ಯಾವ ಚಿಪ್ ಐತೆ, ಫಸ್ಟ್ ಜನ್ರೇಷನ್ ಚಿಪ್ ಅಂತ ಐತೆ, H100 ಅನ್ನೋದೈತೆ, H200 ಅನ್ನೋದೈತೆ. ಅದೇ ಥರ B100, B200, ಅದೇ ಥರ GB200 ಅನ್ನೋದೈತೆ. ಆಮೇಲೆ ಇದು 2ನೇ ಜನ್ರೇಷನ್ದು. ನೆಕ್ಸ್ಟ್ ಇನ್ನು ರುಬಿನ್ ಮಾಡೆಲ್ ಅಂತ ಬಂತೈತೆ. ಇದು ಬ್ಲ್ಯಾಕ್ವೆಲ್ ಮಾಡೆಲ್ಲು, H ಮಾಡೆಲ್ಲು, B ಮತ್ತು 6 ರುಬಿನ್ ಮಾಡೆಲ್ ಅನ್ನೋದು. ಇವ್ರು ಮಾಡ್ತಾ ಇರೋ ಇದು ಮೊದಲನೇ ಜನ್ರೇಷನಲ್ಲಿ ಮೊದಲನೇ ಚಿಪ್ಪಿಗೆ ಸಮ ಆಯ್ತದ. ಬೇರೆ ಎಲ್ಲ ಕಂಪ್ನಿ NVIDIA ಕಾಂಪಿಟಿರೋದು ಯಾವ್ಯಾವುದು, AMD ಅನ್ನೋದು, ಇಂಟೆಲ್ ಅನ್ನೋದು, ಬೇರೆ ಬೇರೆ ಯಾವ್ಯಾವ ಕಂಪ್ನಿ ಆಯಿತೋ ಇವರೆಲ್ಲ ಮಾಡೋ ಸಣ್ಣ ಸಣ್ಣ ಚಿಪ್ಗಳು. ಟೆಸ್ಲಾ ಕಂಪ್ನಿ ಅವ್ನು ಮಾಡೋ ಸೆಲ್ಫ್ ಡ್ರೈವಿಂಗು, ಫುಲ್ಲಿ ಸೆಲ್ಫ್ ಡ್ರೈವಿಂಗ್ ಅನ್ನೋದು ಅದೆಲ್ಲ. ಹಂಗಾಗಿ ಆಲ್ಮೋಸ್ಟ್ ಕಂಪ್ಲೀಟ್ ಮೊನೊಪೊಲಿ ಐತೆ. ಈ ಒಳ್ಳೊಳ್ಳೆ ಚಿಪ್ಗಳು 10-15 ಸ್ಟ್ರೆಂತ್ ಆಗಿರ್ತದೆ ಅದರದ್ದು. ಈ ಜನ್ರೇಷನ್ದು ನೆಕ್ಸ್ಟ್ ಜನ್ರೇಷನ್ ಬರೋ ಚಿಪ್ಗಳು 40-50 ಸ್ಟ್ರೆಂತ್ ಆಗಿರ್ತದೆ. ಹಂಗಾಗಿ ಇಡೀ ಚಿಪ್ ಇಂಡಸ್ಟ್ರಿ NVIDIA ಚಿಪ್ನೇ ತಗೋಬೇಕು. ಯಾವ್ಯಾವ ದೊಡ್ಡ ದೊಡ್ಡ AI ಮಾಡೆಲ್ಗಳು, ಡಾಟಾ ಸೆಂಟ್ರುಗಳು, ಮುಂದೆ ಕಂಡುಹಿಡಿಯೋ ಮೋಸ್ಟ್ ಪವರ್ಫುಲ್ಲು AIಗಳು, ಕೃತಕ ಬುದ್ಧಿಮತ್ತೆಗಳು, ಒಳ್ಳೊಳ್ಳೆ ಡ್ರಗ್ಗಳು ಕಂಡುಹಿಡಿಬೋದು, ವಾಸಿನೇ ಮಾಡಿಬಿಡೋಂಥ ಕ್ಯಾನ್ಸರ್ ಥರ ವಾಸಿ ಮಾಡೋಂಥ ಮೆಡಿಸನ್ಗಳು, ಆಮೇಲೆ ಇನ್ನು ಮನುಷ್ಯ ಮಾಡೋಕ್ಕಾಗದೇ ಇರೋದೆಲ್ಲ ಮಾಡೋಂಥದ್ದು. ಆ ಥರ ಇರೋದಕ್ಕೆ ಇದು NVIDIA ಅನ್ನೋದು ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಆಗಿ ಇಡೀ ಭೂಮಿ ಮೇಲೆ ದೊಡ್ಡ ಕಂಪ್ನಿ ಆಗೈತೆ. ಇದು ಒಂದು ದೊಡ್ಡ ಕಂಪ್ನಿ ಆದ್ರೇನು ಶೇರಲ್ಲಿ ಹಾಕಿದ್ರೆ ಇದು ಏರ್ತದೆ, ಶೇರ್ ಇದಾಯ್ತದ. ಶೇರ್ ಅನ್ನೋದು ಒಂದು ಪಾರ್ಟ್ ಅಷ್ಟೇ, ಅದು ಅವರು ಶೇರ್ ಏರ್ತದೆ ಅನ್ನೋದು. ಮೇಯ್ನ್ ಆಗಿರೋದು ಕೆಲಸಗಳು ತಗೊಳ್ಳೋದು. ಇವಾಗ ಅದೇನಾಯ್ತದೆ, ಅದು ಏರೋದ್ರಿಂದ ಅಲ್ಲಿ ಕೆಲಸಗಳು ಸೃಷ್ಟಿ ಆಯ್ತದೆ NVIDIA ಕಂಪ್ನೀಲಿ. ಆ ಕೆಲಸಗಳು ತಗೋಬೇಕು ಅಂದರೆ ಏನು ಮಾಡಬೇಕು, ಇಡೀ NVIDIA ಇದು ಅಷ್ಟು ಚಿಪ್ ವರ್ಕ್ ಆಗೋದು ಕ್ಯೂಡಾ ಸಾಫ್ಟ್ವೇರ್ ಅನ್ನೋದು ಕಲಿಯೋದ್ರಿಂದ. C++ ಮತ್ತು ಕ್ಯೂಡಾ ಸಾಫ್ಟ್ವೇರ್ ಕಲಿತ್ರೆ ಇದು 3ರವ್ರಿಗೂ ಪ್ರಯೋಜನ ಆಯ್ತದೆ. ಯಾವ್ಯಾವುದು ಹೊಸ್ದಾಗಿ ಯಾವುದೇ ಇಂಜಿನಿಯರಿಂಗ್ ಓದ್ತಾ ಇರಲಿ ಅವರು ಈಗ C++ ಮತ್ತು ಕ್ಯೂಡಾ ಸಾಫ್ಟ್ವೇರ್ಗಳು ಕಲ್ತ್ಬಿಟ್ರೆ ಆರಾಮಾಗಿ ಕೆಲಸ ತಗೊಳ್ಳೋದಾಯ್ತದೆ. ನಮ್ಮ ದೇಶದಲ್ಲಿ 2026ರಲ್ಲಿ 10 ಲಕ್ಷ ಕೆಲಸಗಳು ಸೃಷ್ಟಿಯಾಗೈತೆ AI ಮತ್ತು ಕ್ಯೂಡಾ ಸಾಫ್ಟ್ವೇರ್ ಕಲ್ತಿರೋವ್ರಿಗೆ. 10 ಲಕ್ಷ ಅಂದರೆ ಯಾವ ಥರ ಅಂದರೆ ಇಡೀ ಭೂಮಿ ಮೇಲೆಲ್ಲ ಬರೀ ನಮ್ಮ ದೇಶದಲ್ಲೇ 10 ಲಕ್ಷ ಸಾಫ್ಟ್ವೇರ್ಗಳು ಕ್ರಿಯೇಟ್ ಆಗೈತೆ. ಎಷ್ಟು ಜನ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೋ 10ರಲ್ಲಿ ಒಬ್ರಿಗಷ್ಟೇ AI ಬಗ್ಗೆ ಗೊತ್ತಿರೋದು. ಈ ಕ್ಯೂಡಾ ಸಾಫ್ಟ್ವೇರು, AI ಹೆಂಗೆ ಕಂಡುಹಿಡಿಯೋದು, AI ಹೆಂಗೆ ಆಪ್ರೇಟ್ ಮಾಡೋದು ಅಂತ. ಹಂಗಾಗಿ ಇನ್ಫೋಸಿಸ್ಸು, TCS ಅಲ್ಲೆಲ್ಲ ಎಷ್ಟೊಂದು ಜನ ತೆಗೆದಾಕ್ತಾರಲ್ಲ, ಅದು ತೆಗೆದಾಕೋದ್ರ ಜೊತೆ ಕೆಲವ್ರನ್ನ ಉಳಿಸ್ಕೋತಾರೆ ಅವರು. ಯಾರ್ಯಾರು AI ಕಲ್ತಿರ್ತಾರೋ ಅವ್ರು ಉಳಿತಾರೆ ಅದರಲ್ಲಿ. ಆಮೇಲೆ AI ಕಲ್ತಿರೋರು 56% ಅಷ್ಟು ಸಂಬಳ ಜಾಸ್ತಿ ಇರ್ತದೆ. ಅವರು ಸ್ಕಿಲ್ ಬೇಸ್ಡ್, ಅದು ಜಾಸ್ತಿ ಗಂಟೆಗಳು ಕೆಲಸ ಮಾಡಿ ಅಂತ ಹೇಳ್ತಾ ಇರೋದಿಲ್ಲ. ಆ ಥರ ಇದಾಗಿರ್ತದೆ ಚಿಪ್ಗಳದು. ಬಾಯ್.